Hello students, good morning. Welcome to Bhaskar classes. ನಾನು ನಿಮ್ಮ Bhaskar, Assistant Professor of Commerce, GFGC Marketing. ಸೊ ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ತಂದಿರುವಂತಹದ್ದು ಮೇ ಜೂನ್ 2018 ಕ್ವಶನ್ ಪೇಪರ್ ತಗೊಂಡ್ಬಂದಿದ್ದೀನಿ ಸ್ಟೂಡೆಂಟ್ಸ್. ಫೈರ್ ಇನ್ಶೂರೆನ್ಸ್ ಕ್ಲೈಮ್ನಲ್ಲಿ ಯಾವ ರೀತಿ ಸೆಕ್ಷನ್ ಬಿಗೆ ಕೇಳ್ತಾನೆ ಅನ್ನೋದನ್ನ ಇವತ್ತಿನ ದಿವಸ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಹಾಗಾದ್ರೆ ಸೆಕ್ಷನ್ ಎಗೆ ಕೇಳಿರುವಂಥದ್ದು ವಾಟ್ ಈಸ್ average clause, why is it included in fire claims? ಇದನ್ನ ಫಸ್ಟ್ ಪಾರ್ಟ್ ಅಲ್ಲೇ 14 ಪ್ರಾಬ್ಲಮ್ನ ಸಾಲ್ವ್ ಮಾಡೋ ಮುಖಾಂತರ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್. ಅಕಸ್ಮಾತ್ ಡೌಟ್ ಇದ್ರೆ ಅಂದ್ರೆ ಆ ಪಾರ್ಟ್ನ ಒಂದ್ಸರಿ ನೋಡಿ, ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಇರುತ್ತೆ ಸ್ಟೂಡೆಂಟ್ಸ್. ಸೊ ಮತ್ತೆ ಒಂದು ಕ್ವಶನ್ ಕೇಳಿದರೆ, ಕ್ಯಾಲ್ಕುಲೇಟ್ ದ ಆಕ್ಚುಯಲ್ ಅಮೌಂಟ್ ಆಫ್ ಕ್ಲೈಮ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಕೊಟ್ಟಿದ್ದಾನೆ, ವ್ಯಾಲ್ಯೂ ಆಫ್ ಗೂಡ್ಸ್ ಸಾಲ್ವೇಜ್ ಕೊಟ್ಟಿದ್ದಾನೆ, ಎಕ್ಸ್ಪೆನ್ಸಸ್ ಇನ್ಕರ್ ಟು ಎಕ್ಸ್ಟಿಂಗ್ವಿಶ್ ಫೈರ್ ಕೊಟ್ಟಿದ್ದಾನೆ. ಸೊ ಎಷ್ಟು ಕ್ಲೈಮ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಕ್ಲೈಮ್ ಮಾಡಬೇಕು ಅಂತಂದ್ರೆ ಏನು ತಗೊಂತೀರಾ ಸ್ಟೂಡೆಂಟ್ಸ್? ಫಸ್ಟ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ತಗೊಂತೀರಾ. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟು ಸಾವಿರ ಇದೆ? 85,000 ಇದೆ, 85,000. ಓಕೆ, ಲೆಸ್ ಗೂಡ್ಸ್ ಸಾಲ್ವೇಜ್, ಆದರೆ ಲೆಸ್ ಸಾಲ್ವೇಜ್ ಎಷ್ಟಂತೆ ಸ್ಟೂಡೆಂಟ್ಸ್? 7,500. ಹಾಗಾದರೆ ಬರುವಂತಹದ್ದು 77,500. ಎಕ್ಸ್ಪೆನ್ಸಸ್ ಇನ್ಕರ್ ಟು ಎಕ್ಸ್ಟಿಂಗ್ವಿಶ್ ಫೈರ್ ಎಷ್ಟಂತೆ? 3,000 ಅಂತೆ. ಬೆಂಕಿನ ಆರ್ಸಕ್ಕೋಸ್ಕರ ಆಗಿರುವಂಥ ಖರ್ಚನ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಆ್ಯಡ್ ಎಕ್ಸ್ಪೆನ್ಸಸ್ ಇನ್ಕರ್ ಟು ಎಕ್ಸ್ಟಿಂಗ್ವಿಶ್ ಫೈರ್ ಎಷ್ಟು ಸಾವಿರ ಅಂತೆ ಸ್ಟೂಡೆಂಟ್ಸ್? 3,000 ಅಂತೆ. ಬರುವಂತಹದ್ದು 80,500 ಅನ್ನೋದೇ ಫೈರ್ ಕ್ಲೈಮ್ ಆಗಿರುತ್ತೆ ಸ್ಟೂಡೆಂಟ್ಸ್. ವೆರಿ ಸಿಂಪಲ್ ಪ್ರಾಬ್ಲಮ್, ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. ದೆನ್ ಸೆಕ್ಷನ್ ಬಿಗೆ ಹೋಗೋಣ ಸ್ಟೂಡೆಂಟ್ಸ್. ಸೆಕ್ಷನ್ ಬಿ ಪ್ರಾಬ್ಲಮ್ ಇಲ್ಲಿ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಏನಿದೆ ಸೆಕ್ಷನ್ ಬಿ ನಲ್ಲಿ ಅಂದರೆ, ಫೈರ್ ಅಕರ್ಡ್ ಇನ್ ದ ಪ್ರಿಮೈಸಸ್ ಆಫ್ ಆದಿತ್ಯ 25/8/17. ಓಕೆ, ಸೊ ಸಾಲ್ವೇಜ್ ಎಷ್ಟಂತೆ ಸ್ಟೂಡೆಂಟ್ಸ್? 15,000 ಅಂತೆ. ಸೊ ಆದಿತ್ಯ ಗಿವ್ಸ್ ಯು ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಫ್ರಮ್ ದ ಪೀರಿಯಡ್. ಅವನೇ ಪೀರಿಯಡ್ ಕೊಟ್ಬಿಟ್ಟಿದ್ದಾನೆ. ಸೊ ಬೆಂಕಿ ಬಿದ್ದಂಥ ವರ್ಷ ಪ್ರಿಪೇರ್ ಮಾಡೋ ಅಕೌಂಟ್ ಹೆಸರೇ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ನ ಪ್ರಿಪೇರ್ ಮಾಡಿ ಈ ಪ್ರಾಬ್ಲಮ್ಗೆ ಯಾವ ರೀತಿ ಸೊಲ್ಯೂಷನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ಬಿಟ್ಟಿದೆ. ಬನ್ನಿ ಸ್ಟೂಡೆಂಟ್ಸ್, ಈಗ ನೋಡೋಣ. ಹಾಗಾದ್ರೆ ಪ್ರಿಪೇರ್ ಮಾಡೋದು ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ನ ಡೇಟ್ ಬರೆದ್ಬಿಡೋಣ. 1/1/17 ಇಂದ ಡೇಟ್ ಇರೋದು 1/1/17 ಇಂದ 1/1/17 ಟು ಡೇಟ್ ಇರೋದೇನು 25/8/17. ಹಾಗಾದ್ರೆ 1/1/17 ಅಲ್ಲಿರೋ ಸ್ಟಾಕ್ ಓಪನಿಂಗ್ ಸ್ಟಾಕ್ ಆಗಿರುತ್ತೆ. ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಅಂತ ಒಂದು ಸಲ ನೋಡೋಣ. ಸೊ ಪರ್ಚೇಸ್ ಇದೆಯಂತೆ 85,000. ಸ್ಪೀಡ್ ಕ್ಯಾಲ್ಕುಲೇಷನ್ಗೋಸ್ಕರ ಏನೇನು ಬರೋಕ್ಕೆ ಅವಕಾಶ ಇರುತ್ತೋ ಅದನ್ನ ಬರೆದು ಬಿಡೋಣ. ಟು ಓಪನಿಂಗ್ ಸ್ಟಾಕ್, ಟು ಪರ್ಚೇಸಸ್, ಒನ್ಲೈನ್ ಬಿಟ್ಟಿರೋಣ, ಅಡ್ಜಸ್ಟ್ಮೆಂಟ್ ಇರ್ಬೋದು, ಟು ವೇಜಸ್, ಟು ಗ್ರಾಸ್ ಪ್ರಾಫಿಟ್. ಈ ಸೈಡು ಬೈ ಸೇಲ್ಸ್ ಇಲ್ಲಿ ಬರುತ್ತೆ, ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಓಕೆ, ಏನೇನು ಇನ್ಫಾರ್ಮೇಶನ್ ಇದೆ ನೋಡೋಣ. ಪರ್ಚೇಸಸ್ 85,000 ಅಂತೆ. ಪರ್ಚೇಸಸ್ 85,000, ಫೈನ್. ದೆನ್ ಸೇಲ್ಸ್ 90,000 ಅಂತೆ. ಸೇಲ್ಸ್ ಎಷ್ಟಂತೆ? 90,000, ಫೈನ್. Next, goods costing ₹5,000 were taken by Aditya. Aditya ಅಂದ್ರೆ proprietor for personal use and cost price ಹೋಗಕ್ಕೆ ಮುಂಚೆ ಎಷ್ಟು ಸಾವಿರ ಅಂತೆ? 5,000.
ಪ್ರೊಪ್ರೈಟರ್ ತಗೊಂಡೋಗಿದ್ದನ್ನ ಡ್ರಾಯಿಂಗ್ಸ್ ಅಂತ ಕರಿತೀವಿ. ಸೊ ಲೆಸ್ ಡ್ರಾಯಿಂಗ್ಸ್. ಆದರೆ ಪರ್ಚೇಸಸ್ ಅನ್ನೋದನ್ನ ನಾವೇನ್ ಮಾಡಬೇಕು, ಇನ್ನರ್ ಕಾಲಮಲ್ಲಿ ಬರೆದಿರ್ಬೇಕಾಗಿರುತ್ತೆ. ಸೊ ಇನ್ನರ್ ಕಾಲಮಲ್ಲಿ 85,000. ದೆನ್ ಪರ್ಚೇಸ್ ಎಷ್ಟು, 85,000. ಡ್ರಾಯಿಂಗ್ಸ್ ಎಷ್ಟಂತೆ, 5,000. ಲೆಸ್ ಮಾಡಿದ್ಮೇಲೆ ಬರುವಂತಹದ್ದು 80,000. ಓಕೆ. ದೆನ್ ಕಾಸ್ಟ್ ಪ್ರೈಸ್ ಆಫ್ ಸ್ಟಾಕ್ ಆನ್ 1/1/2017 ಅಂದ್ರೆ ಓಪನಿಂಗ್ ಸ್ಟಾಕ್ ಎಷ್ಟಂತೆ, 40,000 ಅಂತೆ. 40,000. ಫೈನ್. ಓವರ್ ದ ಪಾಸ್ಟ್ ಫ್ಯೂ ಇಯರ್ಸ್ Aditya has been selling goods at consistent gross profit rate at 33 1/3% on sales ಅಂತೆ. ಹಾಗಾದ್ರೆ ಆದಿತ್ಯ ಸೇಲ್ ಮಾಡ್ತಾ ಇರೋದು 33 1/3% ಆಗಿದೆಯಂತೆ. ಹಾಗಾದ್ರೆ ಜಿ ಪಿ ರೇಷಿಯೋ 33 1/3% ಅಂದ್ರೆ ಇದನ್ನ ಫ್ರಾಕ್ಷನ್ಗೆ ಕನ್ವರ್ಟ್ ಮಾಡಿದ್ರೆ 33.33 ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಯಾಲ್ಕುಲೇಟರ್ ಎಷ್ಟು 3 ಇದೆಯೋ ಅಷ್ಟು 3s ಉಪಯೋಗಿಸ್ಬೇಕಾಗುತ್ತೆ. ಅದರ್ವೈಸ್ 1/3 ಹಾಕ್ಬೋದಾಗಿರುತ್ತೆ. ಸೊ 90,000 ಇಂಟು 33.33% ಏನಂತೆ ಸ್ಟೂಡೆಂಟ್ಸ್, ಆನ್ ಕಾಸ್ಟ್ ಕೊಟ್ಟಿದ್ದಾನ ಆನ್ ಸೇಲ್ಸ್ ಕೊಟ್ಟಿದ್ದಾನ ಅಂತ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಕೊಟ್ಟಿರೋದು ಆನ್ ಸೇಲ್ಸ್ ಆಗಿರುತ್ತೆ. ಹಾಗಾದ್ರೆ ಆನ್ ಸೇಲ್ಸ್ ಅಂದ್ರೆ ಸೇಲ್ಸ್ ಮೇಲೆ ಅಷ್ಟು ಪರ್ಸೆಂಟ್. ಸೊ 33.33 ಡಿವೈಡ್ ಬೈ 100 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ 33.33% ಅಂತಂದ್ರೆ 30,000 ಬರುತ್ತೆ ಅಂತ ಗೊತ್ತು, ಆದರೂ ಕೂಡ ಇಂಟು 33.333333 ಡಿವೈಡ್ ಬೈ 100. ಹಾಗಾದ್ರೆ ಬರೋದು 30,000. ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರ ಅಂದ್ರೆ 8 4 12 3 15 1,50,000. 1,50,000. 1,50,000 ಮೈನಸ್ 90,000 ಅಂದರೆ ಬರುವಂತಹದ್ದು 60,000 ಆಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಏನು ಮಾಡೋಣ, ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೈಮ್ ಮಾಡೋಣ. ಸ್ಟೇಟ್ಮೆಂಟ್ ಆಫ್ ಫೈರ್ ಕ್ಲೈಮ್ ಮಾಡೋದಕ್ಕೆ ಮುಂಚೆ ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾನ ಅಂತ ಒಂದ್ಸಲಿ ನೋಡೋಣ. ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾನೆ ಅಂದರೆ ದ ಇನ್ಶೂರೆನ್ಸ್ ಪಾಲಿಸಿ ವಾಸ್ ₹50,000. ಇಟ್ ಇನ್ಕ್ಲೂಡೆಡ್ ಆವರೇಜ್ ಕ್ಲಾಸ್ ಅಂತ ಹೇಳಿದ್ದಾನೆ. ಸೊ ಹಾಗಾದರೆ 50,000 ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾನೆ. ಪಾಲಿಸಿ ಅಮೌಂಟ್ ಕೊಟ್ಟಿದ್ದಾನೆ ಅಂತಂದ್ರೆ ನಾವೇನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಸ್ಟೇಟ್ಮೆಂಟ್ ಶೋಯಿಂಗ್ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್. ಅದರಲ್ಲಿ ಫಸ್ಟ್ ನಾವು ತಗೊಬೇಕಾಗಿರೋದೇನು, ಸ್ಟಾಕ್ ಆನ್ ದ date of fire. Stock on the date of fire is 60,000. Let's salvage. Salvage amount ಎಷ್ಟು ಕೊಟ್ಟಿದ್ದಾನಂತೆ salvage ಎಷ್ಟಿದೆಯಂತೆ ಇಲ್ಲಿ 15,000 ರೂಪಾಯಿ ಕೊಟ್ಟಿದ್ದಾನೆ. ಹಾಗಾದ್ರೆ salvage ಎಷ್ಟು, 15,000. ದೆನ್ ಕಳೆದ್ರೆ ಬರುವಂತಹದ್ದು 45,000. 45,000 ಆದಮೇಲೆ ಎಕ್ಸ್ಪೆನ್ಸಸ್ ಇನ್ಕರ್ ಟು ಎಕ್ಸ್ಟಿಂಗ್ವಿಶ್ ಫೈರ್ ಕೊಟ್ಟಿಲ್ಲ. ಇದನ್ನೇ ಏನಂತ ಕರಿತೀರಿ ನೀವು, ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್. ದೆನ್ ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಬಂದ ಮೇಲೆ ಫೈರ್ ಕ್ಲೈಮ್ ಈಕ್ವಲ್ಸ್ ಫಾರ್ಮುಲಾ ನೀವು ಬರೀರಿ, ಇದು ಡಿವೈಡ್ ಬೈ ಇದು ಇಂಟು ಪಾಲಿಸಿ ಅಮೌಂಟ್. ಇದು ಅಂದ್ರೆ ಎಷ್ಟು, 45,000 ಡಿವೈಡ್ ಬೈ ಅದು ಅಂದ್ರೆ ಎಷ್ಟು, 60,000. ಇನ್ನೊಂದ್ಸಲಿ ಮಾರ್ಕಪ್ ಮಾಡ್ತಾ ಇದ್ದೀನಿ ನೋಡ್ರಿ, ಇದು ಡಿವೈಡ್ ಬೈ ಇದು, ಇದು ಡಿವೈಡ್ ಬೈ ಇದು. ಇದು ಅಂದ್ರೆ ಏನು, ಆಕ್ಚುಯಲ್ ಲಾಸ್ ಆಫ್ ಸ್ಟಾಕ್ ಡಿವೈಡ್ ಬೈ ಅದು ಅಂದ್ರೆ ಏನು, ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇಂಟು ಪಾಲಿಸಿ ಅಮೌಂಟ್. ಇಂಟು ಏನಾಗಿರುತ್ತೆ ಸ್ಟೂಡೆಂಟ್ಸ್, ಪಾಲಿಸಿ ಅಮೌಂಟ್. ಪಾಲಿಸಿ ಅಮೌಂಟ್ ಎಷ್ಟಿದೆ ಅಂತ ನೋಡೋಣ. ಪಾಲಿಸಿ ಅಮೌಂಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರುವಂತಹದ್ದು ಇನ್ಶೂರೆನ್ಸ್ ಪಾಲಿಸಿ ವಾಸ್
50,000. ಹಾಗಾದರೆ ಎಷ್ಟು ಸಾವಿರ ಅಂತೆ? 50,000 ಅಂತೆ. 50,000. ಹಾಗಾದರೆ 45,000 divided by 60,000 into 50,000 ಅಂದರೆ ಬರುವಂತಹದ್ದು 37,500. ಇದನ್ನೇ ನಾವೇನಂತ ಕರಿತೀರ ಸ್ಟೂಡೆಂಟ್ಸ್? ಫೈರ್ ಕ್ಲೈಮ್ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಸೊ ಇದನ್ನು ಸಮ್ ಅಪ್ ಮಾಡೋದೇ ಆದರೆ ಫಸ್ಟ್ ಡೇಟ್ ಬರೀರಿ, ದೆನ್ ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಗ್ರಾಸ್ ಪ್ರಾಫಿಟ್, ಸೇಲ್ಸ್, ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಫಿಲ್ ಅಪ್ ಮಾಡಿ, ದೆನ್ ಪ್ರಾಬ್ಲಮ್ ನೋಡಿಕೊಂಡು ಎಲ್ಲೆಲ್ಲಿ ಏನೇನು ಬರುತ್ತೆ ಅಂದ್ಬಿಟ್ಟಿದೆ ಫಿಲ್ ಅಪ್ ಮಾಡ್ಕೊಂಡು ಹೋಗಿ ಸ್ಟೂಡೆಂಟ್ಸ್. ಇಷ್ಟೇ ಸ್ಟೂಡೆಂಟ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನಲ್ಲಿ ಸೆಕ್ಷನ್ ಬಿ ಆರ್ ಸಿಗೆ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಯಾವ ರೀತಿ ಬರುತ್ತೆ ಅಂದ್ಬಿಟ್ಟಿದೆ ನಿಮ್ಮ ಮುಂದೆ ತರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಸ್ಟೂಡೆಂಟ್ಸ್.